ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ನಾವಿವತ್ತು ಸ್ಕೂಲ್ 2017 ಅನ್ನೋ ಸೀರೀಸ್ ನ ಥರ್ಡ್ ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ 2 ಎಪಿಸೋಡ್ ನೀವು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಇದ್ರ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಥರ್ಡ್ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಬ್ಲಾಕ್ ಕಲರ್ ಹುಡಿ ಹಾಕೊಂಡಿರೋನೇ ತೋರಿಸೋದು. ಅವನಿಗಂತ ಸಪರೇಟ್ ಒಂದು ರೂಮ್ ಇರುತ್ತೆ. ಅವ್ನ್ ಥಿಂಗ್ಸ್ ಎಲ್ಲ ಅಲ್ಲೇ ಇಟ್ಟಿರ್ತಾನೆ, ಅವ್ನ್ ಪ್ಲಾನ್ ಎಲ್ಲ ಅಲ್ಲೇ ಇರೋದು. ಈಗ ಅವ್ನ ಹಂಗೆ ರೂಮ್ ಬಿಟ್ಟು ಹೊರಗಡೆ ಬರ್ತಾನೆ. ಈಗ ನೆಕ್ಸ್ಟ್ ಸೀನ್ ಅಲ್ಲೇ ಅಲ್ಲಿ ಯಾರ್ದೋ ಕಾರ್ ನಿಂತಿರುತ್ತೆ, ಮೋಸ್ಟ್ಲಿ ಪ್ರಿನ್ಸಿಪಲ್ದು ಅಂತ ಕಾಣಿಸುತ್ತೆ. ಆ ಕಾರ್ ಮೇಲೆ ಹೋಗಿ ಪೂರ್ತಿ ಗೀಚ್ತಾ ಇರ್ತಾನೆ. ಇದನ್ನ ಆ ಪೊಲೀಸ್ ಲೇಡಿ ಮತ್ತೆ ಇವ್ರ ಕ್ಲಾಸ್ ಟೀಚರ್ ಕೂಡ ನೋಡ್ಬಿಡ್ತಾರೆ. ನೋಡ್ಬಿಟ್ಟು ಅವನ್ನ ಫಾಲೋ ಮಾಡೋದಕ್ಕೆ ಸ್ಲೋ ಆಗಿ ಹಿಂದೆ ಬರ್ತಾರೆ. ಆದ್ರೆ ಇವ್ರ ಕ್ಲಾಸ್ ಟೀಚರ್ ಗೊತ್ತಿಲ್ಲದೆ ಅಲ್ಲಿರೋ ಕಲ್ನೋ ಒಂದು ಬಾಟಲ್ ಅನ್ನು ತುಳಿದ್ ಬಿಡ್ತಾರೆ. ಆ ಸೌಂಡ್ ಗೆ ಅವ್ನ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಇವರು ಓಡಿಸ್ಕೊಂಡು ಹೋಗ್ತಾರೆ. ಇನ್ನೊಂದ್ ಕಡೆ ಹೀರೋಯಿನ್ ಮತ್ತೆ ಅವ್ರ ಫ್ರೆಂಡ್ ಮಾತಾಡ್ಕೊಂಡ್ ಬರ್ತಾ ಇರ್ತಾರೆ. ನೀನೇನು ತಪ್ಪು ಮಾಡಿಲ್ಲ ಅಂತ ಗೊತ್ತಾದ್ಮೇಲೆ ಕೂಡ ಯಾಕೆ ನಿನ್ನ ಸ್ಕೂಲ್ ಬಿಟ್ಟು ತೆಗಿತಾರೆ ಅಂದಾಗ ಇವಳು ಹೇಳ್ತಾಳೆ, ನಾನು ಕಳ್ತನ ಮಾಡಕ್ ಟ್ರೈ ಮಾಡ್ದೆ ಅಲ್ವಾ, ಅದಕ್ಕೆ ಇರ್ಬೋದು ಅಂತ. ಸರಿ, ಏನು ವರಿ ಮಾಡ್ಕೋಬೇಡ, ನಾಳೆ ಬಂದ್ಬಿಡು ಸ್ಕೂಲ್ಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಆಮೇಲೆ ಇವಳು ಕೂಡ ಸೈಕಲ್ ಹತ್ರ ನಿಂತ್ಕೊಂಡಿರ್ಬೇಕಾದ್ರೆ ಇನ್ನೊಂದ್ ಕಡೆ ಆ ಬ್ಲಾಕ್ ಕಲರ್ ಹುಡಿ ಹಾಕೊಂಡಿರೋ ಓಡೋಗ್ತಾ ಇರ್ತಾನೆ. ಅವನನ್ನ ಓಡಿಸ್ಕೊಂಡು ಆ ಪೊಲೀಸೋಳು ಮತ್ತೆ ಆ ಕ್ಲಾಸ್ ಟೀಚರ್ ಓಡೋಗ್ತಾ ಇರ್ತಾರೆ. ಇದನ್ನ ನೋಡಿ ಹೀರೋಯಿನ್ ಕೂಡ ಅವ್ರನ್ನ ಫಾಲೋ ಮಾಡ್ಕೊಂಡು ಓಡೋಗ್ತಾ ಇರ್ತಾಳೆ. ಆದ್ರೆ ಹೆಂಗೋ ಫೈನಲ್ ಆಗಿ ಪಿಟಿ ಟೀಚರ್ ಪಕ್ಕದಿಂದ ಹೋದ್ರೆ ಚಿರತೆ ತರ ಎಗರ್ಕೊಂಡ್ ಬಂದು ಅವನನ್ನ ಕ್ಯಾಚ್ ಮಾಡ್ಬಿಟ್ರು. ಈಗ ಕರ್ಕೊಂಡೋಗಿ ಪ್ರಿನ್ಸಿಪಲ್ ಮುಂದೆನೆ ನಿಲ್ಸಿರ್ತಾರೆ. ಅವ್ನು ಹೇಳ್ತಾನೆ, ಸರ್ ನಾನು ಹೇಳ್ತಾ ಇರೋದು ನಿಜ, ನಾನೆಲ್ಲ ಬ್ಲಾಕ್ ಕಲರ್ ಹುಡಿ ಹಾಕೊಂಡಿರೋನು, ಜಸ್ಟ್ ಅವನ ಕಾಪಿ ಮಾಡಿದೆ ಅಷ್ಟೇ, ಫನ್ಗೋಸ್ಕರ ಅಂತ ಹೇಳ್ತಾನೆ. ಆದ್ರೆ ಪಕ್ಕದಲ್ಲಿರೋ ಪೊಲೀಸ್ ಲೇಡಿ ಕೂಡ ನೋಡ್ಬಿಟ್ಟು ಹೌದೌದು ಆಡಿಟೋರಿಯಂ ಅಲ್ಲಿ ಇವ್ನು ಕೂಡ ಅವ್ನ ಫ್ರೆಂಡ್ ಜೊತೆನೆ ಇದ್ದ ಅಂತ ಹೇಳ್ತಾರೆ. ಸೊ ಇವ್ನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತು. ಅದೇ ಟೈಮ್ಗೆ ಸ್ಟ್ರಿಕ್ಟ್ ಆಗಿರೋ ಸರ್ ಇನ್ನೊಬ್ಬನ ಕರ್ಕೊಂಡ್ ಬರ್ತಾರೆ. ಅವನು ಬ್ಲಾಕ್ ಕಲರ್ ಹುಡಿ ಹಾಕೊಂಡಿರ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ ಅವ್ನು ಕೂಡ ಕ್ಯಾಂಟೀನ್ ಅಲ್ಲಿ ಎಲ್ಲರ ಮೇಲೆ ಮೊಟ್ಟೆ ಹೊಡಿತಾ ಇದ್ದ ಅಂತ. ಏನ್ ವಿಷಯ ಅಂತ ಕೇಳಿದ್ರೆ, ನಾನ್ ಸುಮ್ನೆ ಫನ್ಗೋಸ್ಕರ ಮಾಡ್ದೆ, ಅವನ ಕಾಪಿ ಮಾಡ್ದೆ ಅಂತ ಹೇಳ್ತಾರೆ. ಇದಕ್ಕೆ ಪ್ರಿನ್ಸಿಪಲ್ ಟೆನ್ಷನ್ ಆಗ್ಬಿಡ್ತಾರೆ. ಏನ್ ಮಾಡ್ತಿದಾರೆ ಈ ಸ್ಟೂಡೆಂಟ್ಸ್ ಎಲ್ಲ, ಸ್ವಲ್ಪನೂ ಎಥಿಕ್ಸ್ ಇಲ್ಲ, ಅದನ್ನ ಫಾಲೋ ಮಾಡಲ್ಲ ಅಂತ ಬೈದವರು ಫಸ್ಟ್ ಅವ್ರಿಬ್ಬರನ್ನ ಅಲ್ಲಿಂದ ಕರ್ಕೊಂಡು ಹೋಗಿ ಅವ್ರಿಗೆ ಪನಿಷ್ಮೆಂಟ್ ಕೊಡಿ ಅಂತ ಹೇಳ್ಬಿಡ್ತಾರೆ. ಅದೇ ಟೈಮ್ಗೆ ಪ್ರಿನ್ಸಿಪಲ್ ಗೆ ಕಾಲ್ ಬರುತ್ತೆ. ಸರಿ ಆಯ್ತು ನಾನು ಬರ್ತೀನಿ ಅಂದಾಗ ಆ ಪಕ್ಕದಲ್ಲಿರೋ ಸರ್ ಹೇಳ್ತಾರೆ, ಏನ್ ಸರ್ ಕೆಲ್ಸದಿಂದ ತೆಗೆದ್ಬಿಟ್ರಾ, ನೀವೇನು ಫೀಲ್ ಮಾಡ್ಬಿಡಿ ಅಂದಾಗ ಬಾಯ್ ಮುಚ್ಕೊಂಡು ಎಲ್ಲರೂ ಹೋಗಿಲ್ಲಿಂದ ಅಂತ ಬೈತಾರೆ. ಈಗ ಹೀರೋಯಿನ್ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ಒಬ್ಬ ಬಂದು ಹೇಳ್ತಾನೆ, ಪ್ರಿನ್ಸಿಪಲ್ ನಿನ್ನ ಮೀಟ್ ಮಾಡ್ಬೇಕಂತಿದ್ದಾರೆ ಅಂತ. ಅವ್ಳ ಫ್ರೆಂಡ್ ಕೂಡ ಹಂಗೆ ತಿರುಗಿ ನೋಡಿದಾಗ ಇದ್ರಿಂದಾನೇ ನಾನು ಪ್ರಿನ್ಸಿಪಲ್ ಒಳ್ಳೆ ಫ್ರೆಂಡ್ಸ್ ಆಗ್ಬಿಡ್ತೀವಿ ಕಣೆ ಅಂತ ಅವಳು ಪ್ರಿನ್ಸಿಪಲ್ ರೂಮ್ ಗೆ ಹೋಗ್ತಾಳೆ. ಅಲ್ಲಿ ಸರ್ ಹೇಳ್ತಾರೆ, ಏನಕ್ಕೆ ನಿನ್ನ ಹತ್ರ ಡ್ರೋನ್ ಬಿಟ್ಟೆ ಅಂತ. ಆದ್ರೆ ಅವಳು ಇಲ್ಲ ಸರ್ ನಾನಲ್ಲ ಅಂತ ಹೇಳ್ತಾಳೆ. ನನಗ್ ಗೊತ್ತು ನೀನು ಮತ್ತೆ ಬ್ಲಾಕ್ ಕಲರ್ ಹುಡಿ ಹಾಕೊಂಡಿರೋನು ಪಾರ್ಟ್ನರ್ಸ್ ಅಂತ. ಇಲ್ಲ ಅಂತಂದ್ರೆ ಅವನೇನಕ್ ನಿನ್ನ ಕಾಪಾಡಕ್ ಬಂದ. ಸರಿ ಇದೆಲ್ಲ ಬೇಡ, ನನಗೊಂದು ಆಪರ್ಚುನಿಟಿ ಕೊಡ್ತೀನಿ ಅಂತ ಹೇಳ್ತಾನೆ. ಬಟ್ ಏನ್ ಮಾತಾಡಿದ್ರು ಅಂತ ಗೊತ್ತಿಲ್ಲ. ಈಗ ಕ್ಲಾಸ್ ಅಲ್ಲಿ ತೋರಿಸ್ತಾರೆ, ಪ್ರಿನ್ಸಿಪಲ್ ಮಾತಾಡ್ತಾ ಇರೋದನ್ನ ಇಲ್ಲಿ ಮಾನಿಟರ್ ಅಲ್ಲಿ ತೋರಿಸ್ತಾರೆ. ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ, ನಿಮ್ಗೆ ಯಾರ ಮೇಲೆ ಡೌಟ್ ಇರುತ್ತೋ, ಇವರ ತಪ್ಪನ ಮಾಡಿರ್ಬೋದು ಅಂತ ಡೌಟ್ ಇರುತ್ತೋ ಅವ್ರ ಹೆಸರನ್ನ ನೀವು ಬರ್ದು ನಿಮ್ ಕ್ಲಾಸ್ ಟೀಚರ್ ಹತ್ರ ಕೊಡ್ಬೋದು. ನೀವೇ ಹೆಸರನ್ನ ಬರ್ದ್ರಿ ಅಂತ ನಾವ್ ಅದನ್ನ ರಿವೀಲ್ ಮಾಡೋದಿಲ್ಲ. 2 weeks ಒನ್ಸ್ ಡಿಮೆರಿಟ್ ಪಾಯಿಂಟ್ಸ್ ಯಾರಿಗೆ ಜಾಸ್ತಿ ಬಂದಿರುತ್ತೋ ಅದನ್ನೆಲ್ಲ ನಾವು ನೋಟಿಸ್ ಬೋರ್ಡ್ ಮೇಲೆ ಹಾಕ್ತಿವಿ. ಆತರ ಫಸ್ಟ್ 10 ಪ್ಲೇಸ್ ಅಲ್ಲಿ ಇರೋರ್ನ ನಾವ್ ಈ ಸ್ಕೂಲ್ ನ ಬಿಟ್ಟೆ ಕಳಿಸ್ಬಿಡ್ತೀವಿ. ಸ್ಕೂಲ್ ರೂಲ್ಸ್ ಅದು, ಇನ್ಮೇಲೆ ಅದನ್ನೆಲ್ಲರೂ ಫಾಲೋ ಮಾಡ್ಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾರೆ. ಇದರಿಂದ ಎಲ್ಲರಿಗೂ ಟೆನ್ಷನ್ ಆಗ್ಬಿಡುತ್ತೆ. ಏನ್ ಈ ಪ್ರಿನ್ಸಿಪಲ್ ಯಾಕೆ ಈ ತರ ಮಾಡ್ತಿದ್ದಾರೆ, ಸ್ಟೂಡೆಂಟ್ಸ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದಿಲ್ವಾ, ತಪ್ಪು ಮಾಡದೇ ಇರೋರ ಹೆಸರನ್ನ ಕೂಡ ನೋಟಿಸ್ ಬೋರ್ಡ್ ಮೇಲೆ ಹಾಕ್ಬಿಟ್ರೆ ಅವ್ರಿಗೂ ಮೆರಿಟ್ ಪಾಯಿಂಟ್ಸ್ ಎಲ್ಲ ಕಡಿಮೆ ಆಗ್ಬಿಡತ್ತಲ್ವಾ, ಯಾಕೆ ಹಿಂಗ್ ಮಾಡ್ತಾರೆ ಅಂತ ಮಾತಾಡ್ಕೊಳ್ತಾರೆ. ಆದ್ರೆ ನಾವ್ಯಾಕೆ ಇತರ ಹೆಸರನ್ನ ಬರೀಬೇಕು, ಯಾರ ಹೆಸರು ಬರೆಯೋದ್ ಬೇಡ, ನಾವೆಲ್ಲ ಒಗ್ಗಟ್ಟಾಗಿರೋಣ ಅಂದಾಗ ಅವ್ರ ಕ್ಲಾಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಓದೋನೊಬ್ಬ ಇರ್ತಾನಲ್ಲ, ಅವನು ನಾನ್ ಹೆಂಗ್ ಬರೀದೇ ಇರಕ್ಕಾಗುತ್ತೆ, ನೀವೆಲ್ಲ ಸೇರಿ ನನ್ನ ಟಾರ್ಗೆಟ್ ಮಾಡ್ಬಿಟ್ರೆ ನಾನ್ ಯಾರ್ದಾದ್ರೂ ಹೆಸರು ಬರೀತೀನಿ ಅಂತ ಅಲ್ಲಿಂದ ಎದ್ದೊಟ್ಟೋಗ್ತಾನೆ. ಅವನ ಫಾಲೋ ಮಾಡ್ಕೊಂಡು ಇನ್ನು ಸ್ವಲ್ಪ ಮಕ್ಕಳಲ್ಲಿಂದ ಎದ್ದೊಟ್ಟೋಗ್ತಾರೆ. ಆಗ ಹೀರೋಯಿನ್ ಫ್ರೆಂಡ್ ಮಾತಾಡ್ಕೊಳ್ಳುವಾಗ ಹೀರೋಯಿನ್ ಹೇಳ್ತಾಳೆ, ನನ್ನಿಂದಾನೇ ಕಣೆ ಇದಲ್ಲ ಅಂತ. ಯಾಕೆ ನೀನೇನ ಮಾಡ್ದೆ ಅಂದಾಗ ಪ್ರಿನ್ಸಿಪಲ್ ರೂಮ್ ಅಲ್ಲಿ ಏನ್ ಮಾತಾಡಿದ್ರು ಅಂತ ತೋರಿಸ್ತಾರೆ. ನಿನ್ಗೊಂದ್ ಚಾನ್ಸ್ ನ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಪ್ರಿನ್ಸಿಪಲ್, ಏನಂತ ನೋಡಿದ್ರೆ ನೀನೇನಾದ್ರೂ ಬ್ಲಾಕ್ ಕಲರ್ ಹುಡಿ ಹಾಕೋನ್ನ ಕಂಡಿಡಿದ್ ಬಿಟ್ರೆ ನಿನ್ ಡಿಮೆರಿಟ್ ಪಾಯಿಂಟ್ಸ್ ನೆಲ್ಲ ಎತ್ಬಿಡ್ತೀನಿ, ನಿನ್ಗೆ ಒಳ್ಳೆ ಮಾರ್ಕ್ಸ್ ಕೊಡ್ತೀನಿ ಅಂತ ಹೇಳಿರ್ತಾರೆ. ಅದಕ್ಕೋಸ್ಕರ ಇವಳ ಈ ತರ ಒಂದು ಐಡಿಯಾನ ಕೊಟ್ಬಿಟ್ಟು ಬಂದಿರ್ತಾಳೆ. ಆ ವಿಷಯದ ಬಗ್ಗೆ ಇವರಿಬ್ರು ಮಾತಾಡ್ಕೊಳ್ತಾ ಇರೋದು. ಅದಾದ್ಮೇಲೆ ಹೀರೋಯಿನ್ ಮತ್ತೆ ಅವ್ರ ಫ್ರೆಂಡ್ ಇಬ್ರು ಒಂದು ಕೋಚಿಂಗ್ ಸೆಂಟರ್ ಹೋಗಿ ಮಾತಾಡ್ತಾ ಇರ್ತಾರೆ, ಈ ತರ ಡ್ರಾಯಿಂಗ್ ಕಾಂಪಿಟೇಷನ್ ಬಗ್ಗೆನೆ. ಆಗ ಅವ್ರು ಹೇಳ್ತಾರೆ, ನೀನ್ ಏನಾದ್ರು 3rd ಪ್ಲೇಸ್ ನ ತೆಗೆದ್ರೆ ನೀನು ಯೂನಿವರ್ಸಿಟಿಗೆ ಹೋಗ್ಬೋದು ಅಂತ. ಅವಳು ತುಂಬಾ ಖುಷಿ ಪಡ್ತಾಳೆ. ಆಗ ಫ್ರೆಂಡ್ ಹೇಳ್ತಾಳೆ, ಇವಳಿಗೆ ಮಾರ್ಕ್ಸು ಕಡಿಮೆ, ಡಿಮೆರಿಟ್ ಪಾಯಿಂಟ್ಸ್ ಜಾಸ್ತಿ ಇದೆ, ಹಂಗಿದ್ರೆ ಹೆಂಗೆ ಅಂದಾಗ ಅವರು ಹಂಗಿದ್ರೆ ಸ್ವಲ್ಪ ಕಷ್ಟನೇ ಅಂದಾಗ ಹೀರೋಯಿನ್ ಹಂಗೆ ಎದ್ದು ನಿಂತ್ಕೊಂಡು ಹೇಳ್ತಾಳೆ, ನಾನು ಹೆಂಗಾದ್ರೂ ಮಾಡಿ ಕಲ್ಪ್ರೇಟ್ ನ ಕಂಡಿಡಿತೀನಿ, ನಾನ್ ಮೆರಿಟ್ ಪಾಯಿಂಟ್ಸ್ ನ ತಗೊಂತೀನಿ ಅಂತ. ಅದಾದ್ಮೇಲೆ ಸ್ಕೂಲ್ ಅಲ್ಲಿ ತೋರಿಸ್ತಾರೆ, ಆ ಗಿಟಾರ್ ಇಟ್ಕೊಂಡಿದ್ದಲ್ಲ ಅವನು ಇರ್ಬೋದು ಅಂತ ಡೌಟ್ ಇರತ್ತಲ್ವಾ. ಸುಮ್ನೆ ಅವನ ಹತ್ರ ಮಾತ್ ಕೊಡಕ್ ಹೋಗ್ತಾಳೆ, ನೀನ್ ಅವತ್ತು ಟೆರೆಸ್ ಮೇಲೆ ಇದ್ದೆ ಅಲ್ವಾ, ನಿಜವಾಗ್ಲೂ ಅವನ ನೋಡಿಲ್ವಾ ಅಂದ್ರೆ ಈ ಗಿಟಾರ್ ಅವ್ನು ಕೂಡ ಇಲ್ಲ ನಾನ್ ನೋಡಿಲ್ಲ. ಅವನೇ ಕೇಳ್ತಾನೆ, ಸರಿ ಇವಾಗ ನೀನ್ ಯಾಕೆ ಅವ್ನ ಹಿಡಿಬೇಕು ಅಂತ ಅಷ್ಟೇ ಎಗಿರ್ತಾ ಇದೆಯಾ, ಅವ್ನು ನಿನ್ಗೆ ಹೆಲ್ಪ್ ತಾನೇ ಮಾಡಿದಾನೆ ಅಂದಾಗ ಇವಳಂತಾಳೆ, ಹೆಲ್ಪ್ ಮಾಡಿದ್ರು ನನ್ ಮೆರಿಟ್ ಪಾಯಿಂಟ್ಸ್ ನನಗೆ ಬೇಕಲ್ವಾ, ನಾನು ಹೆಂಗಾದ್ರೂ ಮಾಡಿ ಯೂನಿವರ್ಸಿಟಿಗೆ ಜಾಯ್ನ್ ಆಗ್ಬೇಕು ಅಂತ ಹೇಳ್ತಾಳೆ. ಅವ್ನೇನಾದ್ರೂ ನಾನು ಇಟ್ಕೊಂಡು ಕಾಮಿಡಿ ಮಾಡ್ತಿದ್ದಾನೇನೋ ಅಂದಾಗ ಅವ್ನ್ ಅಂತಾನೆ, ನನಗ್ ಗೊತ್ತಿರೋಂಗ್ ಆತರ ಇರೋದಿಲ್ಲ, ಆದ್ರೆ ಅವ್ನು ಹೊರಗಡೆ ಬರೋದಕ್ ಭಯ ಪಡ್ತಿರ್ಬೋದು ಅಂತ. ಇವಳಂಗೆ ಸ್ವಲ್ಪ ಅವನ್ನ ನೋಡ್ದವಳು, ನನ್ಗೆ ಯಾಕೋ ನೀನ್ ನೋಡಿದ್ರೆ ಆ ಬ್ಲಾಕ್ ಕಲರ್ ಹುಡಿ ಹಾಕೊಂಡಿರೋ ತರನೇ ಕಾಣಿಸ್ತೀಯ ಅಂದಾಗ ಅವ್ನ್ ಅಂತಾನೆ, ಅದು ನಾನಲ್ಲ, ಅವ್ನ್ ಯಾರಂತ ಗೊತ್ತಾದ್ರೆ ನಾನೇ ಹೇಳ್ತೀನಿ ಅನ್ಬಿಟ್ಟು ಹೋಗ್ತಾನೆ. ಅದಾದ್ಮೇಲೆ ಸೆಕೆಂಡ್ ಎಪಿಸೋಡ್ ಲಾಸ್ಟ್ ಸೀನ್ ನೋಡಿದ್ವಲ್ಲ, ಅವಳೋಗಿ ಏನೋ ಬ್ಯಾಗ್ ಅಲ್ಲಿ ಹುಡುಕ್ತಾಳೆ. ಆಮೇಲೆ ಕಬರ್ಡ್ ತೆಗ್ದಾಗ ಏನೋ ಒಂದು ಸ್ಲಿಪ್ ಇರುತ್ತೆ. ಆ ಟೈಮಲ್ಲಿ ಹೀರೋ ಮತ್ತೆ ಆ ಸಾಂಗ್ ಇಬ್ರು ಒಳಗಡೆ ಬರೋದು. ಇವಳು ತುಂಬಾನೇ ಗಾಬರಿಯಿಂದ ಪೇಪರ್ ನ ಹಿಂದೆ ಇಟ್ಕೊಂಡಿರ್ತಾಳೆ. ಹೀರೋ ಬಂದವನ್ ಕೇಳ್ತಾನೆ, ಯಾಕಷ್ಟು ಗಾಬರಿ ಆಗಿದ್ಯಾ, ಏನಾಯ್ತು ಅಂದಾಗ ಅವಳು ಏನಿಲ್ಲ ಅಂತಾಳೆ. ಸರಿ ಏನಾಯ್ತು, ಪ್ರಿನ್ಸಿಪಲ್ ಏನ್ ಹೇಳಿದ್ರು, ನಿನ್ನ ಹೆಸರನ್ನ ತೆಗೆದ್ ಬಿಟ್ರ ಅಂದಾಗ ಇಲ್ಲ ಇನ್ನೂ ತೆಗ್ದಿಲ್ಲ, ಆದ್ರೆ ಅವರು ಕಲ್ಪ್ರೇಟ್ ನ ಕಂಡಿಡಿಬೇಕು ಅನ್ಕೊಂಡಿದ್ದಾರೆ ಅಂದಾಗ ಸಾಂಗ್ ಹಂಗೆ ಹೀರೋ ಕಡೆ ತಿರುಗಿ ನೋಡ್ಬಿಟ್ಟು, ಹೌದೌದು ಮೋಸ್ಟ್ಲಿ ಅವ್ನ ಇಷ್ಟೊತ್ತಿಗೆ ಭಯ ಪಟ್ಟಿರ್ತಾನೆ
ಮಾಡ್ತಾನೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಸಾಂಗ್ ಹೀರೋನ ನೋಡ್ಬಿಟ್ಟು ಸರಿ ಆಯ್ತು, ನೀನ್ ಏನಾದ್ರು ಹೆಲ್ಪ್ ಬೇಕಿದ್ರೆ ನನ್ನ ಕೇಳು, ನಾನ್ ಮಾಡ್ತೀನಿ ಅಂದಾಗ ಹೀರೋ ಕೂಡ ಹೆಲ್ಪ್ ಅಂತ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಈಗ ಹೀರೋಯಿನ್ ಸ್ಟ್ರೇಟ್ ಆಗಿ ಸರ್ ನ ಹೋಗಿ ಮಾತಾಡಿಸ್ತಾಳೆ. ಸರ್ ಅವತ್ತು ಆಡಿಟೋರಿಯಂ ಅಲ್ಲಿ ಸಾಂಗ್ ಮತ್ತೆ ಹೀರೋ ಇರ್ಲಿಲ್ವಂತೆ, ಏನಾಯ್ತು ಅಂದಾಗ ಸಾಂಗ್ ಬಂದು ಸ್ಕೂಲ್ ಆನಿವರ್ಸರಿಗೆ ಬ್ಯಾನರ್ ರೆಡಿ ಮಾಡಕ್ ಹೋಗಿದ್ದ, ಹೀರೋಗ್ ಬಂದು ಮೈ ಹುಷಾರ್ಲಿಲ್ಲ, ನಾನು ಹೋಗ ಅವನ್ನ ನೋಡ್ದೆ ಅಂತ ಹೇಳ್ತಾರೆ. ಇವಳಿಗೆ ಇವಾಗ ಡೌಟ್ ಆಗುತ್ತೆ. ಅದಾದ್ಮೇಲೆ ಆ ಗಿಟಾರಿಸ್ಟ್ ಕುತ್ಕೊಂಡು ಸಾಂಗ್ ಬರಿತಾ ಇರ್ತಾನೆ. ಆ ಟೈಮ್ ಅಲ್ಲಿ ಸಾಂಗ್ ಅಲ್ಲಿಗೆ ಬಂದು ಹೆಂಗೋ ಬರಿತಾ ಇದೀಯ ಹಾಡು ಅಂತ ಕೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಅವ್ನ ಅಂತಾನೆ, ಅವತ್ತು ಅವಳನ್ನ ಕಾಪಾಡೋದಕ್ಕೋಸ್ಕರ ಡ್ರೋನ್ ಬಿಟ್ಟಲ್ವಾ ಎಕ್ಸ್ ಅಂತ ಕೇಳಿದಾಗ ಇವನ್ ಕೂಡ ಇರ್ಬೋದು ಅಂತ ಹೇಳ್ತಾನೆ. ಸರಿ ಆಯ್ತು, ಸ್ಕೂಲ್ ಆನಿವರ್ಸರಿಗೆ ಬ್ಯಾನರ್ ಎಲ್ಲ ಹೆಂಗ್ ಬರ್ತಿದೆ ಅಂತ ಇವನು ಏನು ಅಂತ ಕೇಳಿದಾಗ ಅದೇ ಬ್ಯಾನರ್ ಎಲ್ಲ ರೆಡಿ ಮಾಡ್ತಿದಿರಲ್ಲ ಚೆನ್ನಾಗ್ ಬಂತ ಅಂದಾಗ ಚೆನ್ನಾಗ್ ಬಂತು ಅಂತ ಒಂಥರ ಡೌಟ್ ಅಲ್ಲೇ ಮಾತಾಡ್ಬಿಟ್ಟು ಹೋಗ್ತಾನೆ ಸಾಂಗ್. ಇದರಿಂದಾನೆ ಗಿಟಾರಿಸ್ಟ್ ಗೆ ಸ್ವಲ್ಪ ಡೌಟ್ ಬರುತ್ತೆ. ಹೀರೋಯಿನ್ ಬ್ಯಾಸ್ಕೆಟ್ ಬಾಲ್ ಗ್ರೌಂಡ್ ಹತ್ರ ಕೂತಿರ್ಬೇಕಾದ್ರೆ ಹೀರೋ ಬರ್ತಾನೆ. ಯಾಕೆ ಯಾವತ್ತು ಹ್ಯಾಂಡ್ಸಮ್ ಆಗಿರೋನ್ನ ನೋಡಿಲ್ವಾ, ಅಷ್ಟು ನರ್ವಸ್ ಆಗಿ ಕೂತಿದ್ಯಾ ಅಂದಾಗ ಇವಳಂಗೆ ತಿರುಗ್ ನೋಡ್ಬಿಟ್ಟು ನಾನು ಈಗ ತಾನೇ ತಿನ್ಬಿಟ್ಟು ಬಂದಿದ್ದೀನಿ, ಆತರ ಎಲ್ಲ ಹೇಳ್ಬೇಡ, ನಂಗೆ ವಾಮಿಟ್ ಬರುತ್ತೆ ಅಂತಾಗೆ ವಾಮಿಟ್ ಮಾಡತ್ರ ಆಕ್ಷನ್ ಮಾಡಿದಾಗ ಇವನ್ ಅಂತಾನೆ ಎಲ್ಲೋ ಜಾಸ್ತಿ ತಿನ್ಬಿಟ್ಟಿದ್ಯಾ ಅಂತ ಕಾಣಿಸುತ್ತೆ ಅಂತ. ಆಮೇಲೆ ಇವಳು ಅಂತಾಳೆ, ಆ ಬ್ಲಾಕ್ ಕಲರ್ ಹುಡಿ ಹಾಕೊಂಡಿರೋನು ನನ್ನ ಕಾಪಾಡೋದಕ್ಕೋಸ್ಕರ ತಾನೇ ಡ್ರೋನ್ ನ ಬಿಟ್ಟ, ಅದು ನಿಜ ತಾನೆ ಅಂತ ಕೇಳಿದಾಗ ಇವ್ ನಂಗೆ ನೋಡ್ದವನು ಅವ್ನ್ಗೇನ್ ಬೇರೆ ಕೆಲಸ ಇಲ್ವಾ ಮಾಡಕ್ಕೆ, ನಿನ್ ಪಾಡಗ್ ನೀನ್ ಏನೋ ಯೋಚನೆ ಮಾಡ್ತೀಯ ಅಂತ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಈಗ ಹಂಗೆ ಕ್ಲಾಸಿಗೆ ಬಂದವಳು ಅವ್ರ ಫ್ರೆಂಡ್ ಹತ್ರ ಅವಳ ಕಬಡಿಂದ ಎತ್ಕೊಂಡಿದ್ಲಲ್ಲ ಒಂದು ಸ್ಲಿಪ್, ಅದನ್ನ ತೋರ್ಸ್ಬಿಟ್ಟು ಅದ್ರ ಬಗ್ಗೆ ಮಾತಾಡ್ಕೊಳ್ತಾರೆ. ಆಗ ಇವಳು ಹೇಳ್ತಾಳೆ, ಏಯ್ ಅವ್ರಿಬ್ರು ಹೆಂಗೆ ಆಗ್ತಾರೆ, ಸಾಂಗ್ ನೋಡಿದ್ರೆ ಟಾಪರ್, ಅವ್ನ್ ಒಳ್ಳೆ ಗ್ರೇಡ್ಸ್ ನ ಎತ್ತಿದ್ರೆ ಸ್ಕೂಲ್ಗೆ ಒಳ್ಳೆ ಹೆಸರು, ಇನ್ನೊಬ್ಬ ನೋಡಿದ್ರೆ ಸ್ಕೂಲ್ ಡೈರೆಕ್ಟರ್ ಅವ್ರ ಮಗ, ಅವ್ರಿಬ್ರು ಹೆಂಗೆ ಮಾಡಿರ್ತಾರೆ ಅಂದಾಗ ಇವಳು ಅಂತಾಳೆ, ಮೋಸ್ಟ್ಲಿ ಇದನ್ನ ಬರ್ದಿರೋದು ಆ ಬ್ಲಾಕ್ ಕಲರ್ ಹುಡಿ ಹಾಕೊಂಡಿರೋನೆ ಕಣೆ, ನನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಅಂತ ಮಾತಾಡ್ಕೊಳ್ತಾರೆ. ಈಗ ಹಂಗೆ ಹೀರೋಯಿನ್ ಅವ್ರ ಮನೇಲಿ ತೋರಿಸ್ತಾರೆ. ಅವರೆಲ್ಲ ಊಟ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಅಮ್ಮ ಹೇಳ್ತಾರೆ, ಈಗೇನ್ ನಿನ್ಗೆ ಅವ್ರಿಬ್ರ ಮೇಲೆ ಡೌಟ್ ಇದೆಯಾ ಏನು ಅಂತ ಕೇಳ್ತಾ ಇರ್ಬೇಕಾದ್ರೇನೆ ಅವ್ರ ತಮ್ಮ ಹೇಳ್ತಾನೆ, ನನ್ಗೆ ಯಾಕೋ ಹೀರೋ ಮೇಲೆನೆ ಡೌಟ್ ಬರ್ತಾ ಇದೆ, ಅವ್ರು ತುಂಬಾ ದೊಡ್ಡ ಶ್ರೀಮಂತರಲ್ವಾ, ಅವನ ಹತ್ರ ಹಣ ಜಾಸ್ತಿ ಇದೆ, ಅವನೇ ಕೆಲಸ ಮಾಡಿರ್ಬೋದು ಅಂದಾಗ ಅವ್ರ ಅಮ್ಮ ಅಂತಾರೆ, ನನ್ಗೆ ಯಾಕೋ ಸಾಂಗ್ ಮೇಲೆ ಡೌಟ್ ಇದೆ ಕಣೆ, ಅವ್ನ್ ಚೆನ್ನಾಗಿ ಓದೋ ಸ್ಟೂಡೆಂಟ್ಸ್, ಆದ್ರೆ ಫನ್ ಏನು ಇರಲ್ವಲ್ಲ, ಈ ತರ ಏನಾದ್ರು ಮಾಡ್ಬೋದಾ ಅಂತಂದಾಗ ಅವ್ರಪ್ಪ ಟೆನ್ಷನ್ ಆಗ್ಬಿಡ್ತಾರೆ. ಇವ್ರ ಹತ್ರ ಮಾತಾಡ್ತಾ ಇರೋದ್ರಿಂದ ನಾನು ಅಷ್ಟು ಕಷ್ಟಪಟ್ಟು ಅಡಿಗೆ ಮಾಡಿದೀನಿ, ಒಬ್ಬೊಬ್ಬರನ್ನ ಕೇಳ್ತಾ ಇದೀನಿ ಊಟ ಚೆನ್ನಾಗಿದೆಯಾ ಅಂತ, ಯಾರೋ ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಅಂದ ತಕ್ಷಣ ಅವ್ರ 3 ಜನ ಕೋರಸ್ ಆಗಿ ಊಟ ಚೆನ್ನಾಗಿದೆ ಅಂತ ಹೇಳ್ತಾರೆ. ಈಗ ಹಂಗೆ ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ಹೀರೋ ಹೋಗ್ತಾ ಇರೋದನ್ನ ಹೀರೋಯಿನ್ ನೋಡ್ತಾಳೆ. ಮೋಸ್ಟ್ಲಿ ತಮ್ಮ ಹೇಳಿರ್ತಾರೆ ಇವನೇ ಇರ್ಬೋದಾ ಅಂತ ಅವನನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಅವನು ಪ್ರಿನ್ಸಿಪಲ್ ರೂಮ್ ಒಳಗಡೆ ಹೋಗ್ತಾನೆ. ಇವನಕ್ಕೆ ಪ್ರಿನ್ಸಿಪಲ್ ಇಲ್ದೇ ಇರುವಾಗ ರೂಮ್ ಒಳಗಡೆ ಹೋಗ್ತಿದ್ದಾನೆ ಅಂತ ಇವಳು ಫಾಲೋ ಮಾಡ್ಕೊಂಡೇ ಹೋಗ್ತಾಳೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಪ್ರಿನ್ಸಿಪಲ್ ಬರೋ ಸೌಂಡ್ ಕೇಳಿಸ್ಬಿಟ್ಟು ಇವಳು ಅಯ್ಯಪ್ಪ ನನ್ಗ್ಯಾಕೆ ಈ ಕೆಲಸ, ಇಲ್ಲಿಂದ ಹೊಟ್ಟೋಗೋಣ ಅಂತ ಹೋಗಕ್ ಹೋಗ್ತಾಳೆ. ನೋಡಿ ಅಷ್ಟಲ್ಲಿ ಹೀರೋ ಅವ್ರ ಕೈನ ಹಿಡ್ಕೊಂಡು ಎಳೆದು ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿ ಒಂದ್ ಕಡೆ ನಿಂತಿರ್ತಾರೆ. ಪ್ರಿನ್ಸಿಪಲ್ ಒಳಗಡೆ ಬರ್ತಾರೆ, ಫೋನ್ ತಗೊಳಕ್ಕೆ ಬರೋದು, ಫೋನ್ ಎತ್ಕೊಂಡು ಕೈಲಿ ಹಂಗೆ ಇವ್ರು ನಿಂತಿರೋ ಜಾಗನೇ ಗುರ್ಗುರ ಅಂತ ನೋಡ್ತಾ ಇರ್ತಾರೆ. ಇವ್ರಿಗೆ ಭಯ ಆಗ್ಬಿಡುತ್ತೆ, ಕಂಡಿಡಿದ್ ಬಿಟ್ರ ಅಂತ. ಆದ್ರೆ ಪ್ರಿನ್ಸಿಪಲ್ ಛೀ ನಾನೇನಕ್ ಬಂದೆ ಅಂತ ಗೊತ್ತಿಲ್ವೇ ಅಂತ ಫೋನ್ ಇಟ್ಬಿಟ್ಟು ಮತ್ತೆ ಅಲ್ಲಿಂದ ಹೊರಟೋಗ್ತಾರೆ. ಅಪ್ಪಾಡಿ ಪ್ರಿನ್ಸಿಪಲ್ ಹೊಟ್ಟೋದ್ರು ಅಂತ ಇವ್ರು ಹೊರಗಡೆ ಬರ್ತಾರೆ. ಆಗ ಹೀರೋಯಿನ್ ಕೇಳ್ತಾಳೆ, ನೀನೇನ್ ಮಾಡ್ತಾ ಇದೀಯ ಪ್ರಿನ್ಸಿಪಲ್ ರೂಮ್ ಅಲ್ಲಿ ಅಂದಾಗ ನಮ್ಮಪ್ಪ ಸ್ವಲ್ಪ ಥಿಂಗ್ಸ್ ಕೊಡಕ್ ಕೇಳಿದ್ರು ಅದಕ್ಕೆ ಎತ್ಕೊಂಡ್ ಬಂದೆ, ನೀನೇನ್ ಮಾಡ್ತಾ ಇದೀಯ ಅಂದಾಗ ಅವಳಂಗೆ ಬಿಕ್ಕರ್ಸ್ಕೊಂಡ್ ನೋಡ್ತಾ ಇರ್ತಾಳ. ಅದಾದ್ಮೇಲೆ ಹೆಂಗೋ ಹೊರಗಡೆ ಬರ್ತಾರೆ. ಆದ್ರೆ ಅಷ್ಟರಲ್ಲಿ ಡೋರ್ ಹತ್ರನೇ ವೈಸ್ ಪ್ರಿನ್ಸಿಪಲ್ ಮತ್ತೆ ಪ್ರಿನ್ಸಿಪಲ್ ಇಬ್ರು ಬಂದ್ಬಿಡ್ತಾರೆ. ನೀವಿಬ್ರು ಏನ್ ಮಾಡ್ತಾ ಇದೀರಾ ಅಂದಾಗ ಹೀರೋ ಅಂತಾನೆ, ಈ ತರ ಅಪ್ಪ ಏನೋ ಸ್ವಲ್ಪ ಐಟಮ್ಸ್ ಕೊಡಕ್ ಕೇಳಿದ್ರು ಅದನ್ನ ಎತ್ಕೊಂಡ್ ಬಂದೆ ಅಂತ. ಹೀರೋಯಿನ್ ನೋಡ್ಬಿಟ್ಟು ನಿನ್ ಮೇಲೆನೆ ಡೌಟ್ ಇದೆ, ನೀನೇನ್ ಮಾಡ್ತಾ ಇದೀಯ ಆಫೀಸ್ ಅಲ್ಲಿ, ಆ ಬ್ಲಾಕ್ ಕಲರ್ ಹುಡಿ ಹಾಕೊಂಡಿರೋನ ಕಂಡಿಡಿ ಅಂತ ತಾನೇ ಹೇಳ್ದೆ ಅಂದಾಗ ಹೀರೋ ನೋಡ್ಬಿಟ್ಟು ಅಂತಾನೆ, ಏನು ಇವಳು ಕಂಡಿಡಿತಾಳ, ಇವಳೇ ದೊಡ್ಡ ಟ್ಯೂಬ್ಲೈಟ್, ಇವಳಿಗೆಲ್ಲ ಅಷ್ಟೊಂದು ಟ್ಯಾಲೆಂಟ್ ಇಲ್ಲ, ಅದ್ರಲ್ಲೂ ನೀವ್ ಅಂದ್ರಂತೆ ಇವಳ ಜೊತೆ ಯಾರೋ ಇನ್ನೊಬ್ಬ ಇದ್ದಾನೆ ಅಂತ, ಅದಕ್ಕೆಲ್ಲ ಚಾನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಹೀರೋಯಿನ್ ಹಿಂದ್ಗಡೆನೆ ಬೈಕೊಂಡ್ ಬರ್ತಾಳೆ. ಏನು ನನ್ನ ಟ್ಯೂಬ್ಲೈಟ್ ಅಂತೀಯ ಅಂದಾಗ ಹೀರೋ ಅಂತಾನೆ, ಟ್ಯೂಬ್ಲೈಟ್ ಅಂತ ಇನ್ನೇನ್ ಅನ್ಬೇಕು, ಅಷ್ಟು ದೊಡ್ಡ ಪ್ರಾಬ್ಲಮ್ ಇಂದ ನೀನು ಹೊರಗಡೆ ಕರ್ಕೊಂಡ್ ಬಂದಿದೀನಿ, ಅದಲ್ದೆ ನಾನು ಹೋಗ್ಬಿಟ್ಟು ಇವಳು ಪ್ರಿನ್ಸಿಪಲ್ ರೂಮ್ ಗೆ ಬಂದಿದ್ಲು ಅಂತ ನಿನ್ ಬಗ್ಗೆ ಹಾಕೊಟ್ಟು ನಾನ್ ಮೆರಿಟ್ ಪಾಯಿಂಟ್ಸ್ ನ ತಗೊಂಡಿದ್ರೆ ಚೆನ್ನಾಗಿರ್ತಾ ಇತ್ತಲ್ವಾ ಅಂದಾಗ ಅವಳು ಅಂತಾಳೆ, ನನ್ನ ಬೆದರ್ಸ್ತಾ ಇದೀಯ ಅಂತ. ಹಂಗೆ ಇಟ್ಕೊ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅದಾದ್ಮೇಲೆ ಪ್ರಿನ್ಸಿಪಲ್ ಮತ್ತೆ ವೈಸ್ ಪ್ರಿನ್ಸಿಪಲ್ ಮಾತಾಡ್ಕೊಳ್ತಾ ಇರ್ತಾರೆ. ಹೆಂಗೋ ಅವ್ನ ಕಂಡಿಡಿದು ಅಂತ ಪ್ರಿನ್ಸಿಪಲ್ ಹೇಳ್ತಾ ಇರ್ಬೇಕಾದ್ರೆ ವೈಸ್ ಪ್ರಿನ್ಸಿಪಲ್ ಹೇಳ್ತಾರೆ, ನೀವು ಆದಷ್ಟು ಬೇಗ ಅವನ್ನ ಕಂಡಿಡೀರಿ ಸರ್, ಇಲ್ಲಾಂದ್ರೆ ನಿಮ್ನ ಕೆಲ್ಸದಿಂದ ತೆಗೆದು ಬಿಡ್ತಾರೆ ಅಂತ. ಅದಾದ್ಮೇಲೆ ಆಲ್ಮೋಸ್ಟ್ ನೈಟ್ ಆಗಿರುತ್ತೆ. ಇವ್ರು ಕ್ಲಾಸ್ ಟೀಚರ್ ನ ಅಂದ್ರೆ ಮಿಸ್ಟರ್ ಕಿಮ್ ನ ತೋರಿಸ್ತಾರೆ. ಅವರು ಮಕ್ಕಳದು ಡಿಮೆರಿಟ್ ಪಾಯಿಂಟ್ಸ್ ಎಲ್ಲ ಪ್ರಿಂಟ್ ಔಟ್ ತೆಗಿಬೇಕಾದ್ರೆ ಆಫೀಸ್ ಅಲ್ಲಿ ಯಾರು ಇಲ್ಲ ಅಂತ ಅನ್ಕೊಂಡು ಒಂದೊಂದು ಟೀಚರ್ ಸ್ಕೂಲ್ ಅಲ್ಲಿ ಹೆಂಗಿದ್ದಾರೆ ಅಂತ ಅದನ್ನ ಒಂದೊಂದಾಗಿ ಇಮಿಟೇಟ್ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಫೈನಲ್ ಆಗಿ ಈ ಸ್ಟ್ರಿಕ್ಟ್ ಆಗಿರೋ ಸರ್ ಹೆಂಗ್ ಇಮಿಟೇಟ್ ಮಾಡ್ತಾರೆ ಅಂತ ಮಾಡ್ತಾ ಇರ್ಬೇಕಾದ್ರೆ ಆ ಸರ್ ಒಳಗಡೆ ಬಂದ್ಬಿಡ್ತಾರೆ. ಅವ್ರನ್ನ ನೋಟಂಗೆ ಗುರಾಯಿಸ್ಕೊಂಡು ಹೋದಾಗ ಇವ್ರಿಗೊಂಥರ ಅಸಹ್ಯ ಆಗ್ಬಿಡುತ್ತೆ ಈ ಸರ್ಗೆ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ನೋಟಿಸ್ ಬೋರ್ಡ್ ಮೇಲೆ ಡಿಮೆರಿಟ್ ಪಾಯಿಂಟ್ಸ್ ಎಲ್ಲ ಹಾಕಿರ್ತಾರೆ. ಅದರಲ್ಲಿ 39 ಪಾಯಿಂಟ್ಸ್ ನಮ್ ಹೀರೋಯಿನ್ ಇರುತ್ತೆ, ಹೀರೋಯಿನ್ ಫ್ರೆಂಡ್ ಗೆ 0 ಪಾಯಿಂಟ್ಸ್. ಅದ್ರಲ್ಲಿ ಮುಖ್ಯವಾಗಿ ಏನಂದ್ರೆ ಸಾಂಗ್ ಕೂಡ 5 ಪಾಯಿಂಟ್ಸ್ ಬಂದಿರುತ್ತೆ. ಯಾರಪ್ಪ ಅಂತ ನೋಡಿದ್ರೆ ಈ ಚೆನ್ನಾಗಿ ಓದೋನು, ಈ ಸಾಂಗ್ ಬಂದು ಒಬ್ಬನಿಗೆ ಟ್ಯೂಷನ್ ಹೇಳ್ಕೊಡ್ತಾನಲ್ಲ, ಅವ್ರ ಅಮ್ಮ ಹೇಳ್ಕೊಟ್ಟಿರ್ತಾರೆ, ಅವ್ನು ತುಂಬಾ ಚೆನ್ನಾಗಿ ಓದ್ತಾನೆ, ಅವ್ನಿಗಿಂತ ಜಾಸ್ತಿ ನಿನಗ್ ಮಾರ್ಕ್ಸ್ ಬರ್ಬೇಕಂದ್ರೆ ನೀನ್ ಈ ತರ ಮಾಡ್ಬೇಕು ಅಂತ, ಅದಕ್ಕೋಸ್ಕರ ಅವ್ನಿಗೆ ಪಾಯಿಂಟ್ಸ್ ಹಾಕ್ಬಿಟ್ಟಿರ್ತಾರೆ ಪಾಪ. ಆಮೇಲೆ ಇದೇ ಕ್ಲಾಸ್ ಅಲ್ಲಿ ಯುವಿ ಅಂತ ಒಬ್ಳು ಇರ್ತಾಳೆ. ಸ್ಟಾರ್ಟಿಂಗ್ ಅಲ್ಲಿ ಬುಕ್ ಕಳ್ದೋಯ್ತು ಅಂತ ಕೂಗಾಡ್ತಾ ಇದ್ಲಲ್ಲ, ನನ್ ಮೇಲೆ ಯಾರೇನ್ ಕಂಪ್ಲೇಂಟ್ ಇದೆ, ಯಾಕೆ ಇತರ ಕಡಿಮೆ ಮಾಡಿದೆ ಅಂತ ಕೂಗಾಡ್ತಾ ಇದ್ರೆ ಅಲ್ಲಿರೋ ಮಕ್ಕಳೆಲ್ಲ ಫೋಟೋ ಎತ್ತಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ ಇವ್ರ ಕ್ಲಾಸ್ ಅಲ್ಲೇ ಇರೋ ಇನ್ನೊಬ್ಬ ನನ್ನ ಹೆಸರು ಬಂದಿದೆ, ನನ್ಗೂ ಕಡಿಮೆ ಆಗಿದೆ ಏನಂತ ಹೇಳ್ಬಿಟ್ಟು ಸರ್ ಹತ್ರ ಕೇಳಿದಾಗ ಸರ್ ಒಂದೊಂದು ಫೋಟೋ ತೋರಿಸ್ತಾರೆ, ಅವ್ನು ಸ್ಮೋಕ್ ಮಾಡ್ತಾ ಇರೋದನ್ನ, ಸೊ ಅವ್ನು ತಪ್ಪು ಮಾಡಿದಾನೆ ಅಂತ ಅವನಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಮಿಸ್ಟರ್ ಕಿಮ್ ಕೇಳ್ತಾರೆ, ಸರ್ ಮಕ್ಕಳಿಗೆ ನಾವ್ ಇತರ ಮಾಡೋದು ಕರೆಕ್ಟಾ ಅಂದಾಗ ಆ ಸ್ಟ್ರಿಕ್ಟ್ ಆಗಿರೋ ಸರ್ ಹೇಳ್ತಾರೆ, ನಾವ್ ಇಲ್ಲೇ ಇವ್ರಿಗೆ ಇತರ ಬುದ್ಧಿ ಕಲ್ಸೋದು ಒಳ್ಳೇದು, ಹೊರಗಿನ ಪ್ರಪಂಚ ತುಂಬಾ ಮೋಸವಾಗಿದೆ ಅಂದಾಗ ಆ ಲೇಡಿ ಟೀಚರ್ ಹೇಳ್ತಾರೆ, ಮಕ್ಕಳಿಗೆಲ್ಲ ಇತರ ಸ್ಟ್ರಿಕ್ಟ್ ಆಗಿದ್ರೆ ತಾನೇ ಸರ್ ಕರೆಕ್ಟ್ ಆಗಿರೋದು ಅಂದಾಗ ಪಿಟಿ ಟೀಚರ್ ಹೇಳ್ತಾರೆ, ಟೀಚರ್ಸ್ ಎಲ್ಲ ಕ್ಲಾಸ್ ಅಲ್ಲಿ ಟೀಚರ್ಸ್ ತರ ನಡ್ಕೊಂಡ್ರೆ ಈ ತರ ಪ್ರಾಬ್ಲಮ್ಸ್ ಬರಲ್ಲ ಅಂತ. ಅದನ್ನ ಲೇಡಿ ಟೀಚರ್ ನೋಡ್ಕೊಂಡೆ ಅಂತ ಇದಾರೆ ಅಂತ ಐಮ ಟೆನ್ಷನ್ ಆಗ್ಬಿಡ್ತಾಳೆ. ಈಗ ಏನೀಗ ನನ್ನ ನೋಡ್ಕೊಂಡು ಅಂತ ಇದ್ದೀರಾ ನೀವು ಅಂದಾಗ ಹಂಗೆ ಲೈಟ್ ಆಗಿ ಇಬ್ರಿಗೂ ಕ್ಲಾಶ್ ಆಗುತ್ತೆ. ಅದಾದ್ಮೇಲೆ ಆ ಸ್ಮೋಕ್ ಮಾಡ್ತಾ ಇದ್ದ ಹುಡುಗ ಇದ್ದ ಅಲ್ವಾ, ಅವನೊಬ್ರು
ಫ್ರೆಂಡ್ ನ ಬೈತಾನೆ, ನಾನ್ ಸ್ಮೋಕ್ ಮಾಡ್ತೀನಿ ಅಂತ ನಿನಗ್ ಮಾತ್ರ ಗೊತ್ತು, ಹಂಗಾದ್ರೆ ನೀನ್ ಹಾಕೊಟ್ಟಿದ್ದು ಅಂತ. ನಾನೇನ್ ಹೇಳಿಲ್ಲ ಕಣೋ ಅಂತ ಅವ್ನಂತಾನೆ. ಹಂಗೆ ಇಬ್ರಿಗೂ ಜಗಳ ಆಗ್ತಾ ಇರುತ್ತೆ. ಇದನ್ನಲ್ಲಿರೋರೆಲ್ಲ ಫೋಟೋ ಹಿಡಿತಾರೆ. ಈಗ ಹೀರೋಯಿನ್ ಮತ್ತೆ ಅವ್ರ ಫ್ರೆಂಡ್ ಇಬ್ರು ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ. ಅದ್ರಲ್ಲಿ ಹೀರೋಯಿನ್ ಒಂದು ಕಾಮಿಕ್ ಸ್ಟೋರಿ ತರ ಬರ್ದಿರ್ತಾಳೆ. ಏನ್ ವಿಷಯ ಅಂತ ನೋಡಿದ್ರೆ, ಇವ್ರ ಕ್ಲಾಸ್ ಟೀಚರ್ ಕಿಮ್ ಬಂದು ಪೊಲೀಸ್ ಆಫೀಸರ್ ತರ, ಹೀರೋಯಿನ್ ಬಂದು ನೋವುಗೊಳಗಾಗಿರೋ ಒಂದು ಹುಡುಗಿ ತರ. ಅದ್ರಲ್ಲಿ ಬ್ಲಾಕ್ ಕಲರ್ ಹುಡಿ ಹಾಕೊಂಡು ಹೀರೋ ಒಂದ್ ಕಡೆ ಬಂದ್ರೆ, ಬ್ಲಾಕ್ ಕಲರ್ ಹುಡಿ ಹಾಕೊಂಡು ಸಾಂಗ್ ಕೂಡ ಒಂದ್ ಕಡೆಯಿಂದ ಬರ್ತಾನೆ, ನಾನಿನ್ನ ಕಾಪಾಡ್ತೀನಿ ಅಂತ. ಇದೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಹೀರೋಯಿನ್ ಅವ್ರ ಫ್ರೆಂಡ್ ಮೇಲಿಂದ ಅವ್ರ ಫೋಟೋ ಎಲ್ಲ ತೆಗಿತಾ ಇರ್ತಾಳೆ. ನಾನು ಈ ಫೋಟೋನ ಎತ್ಕೊಂಡೋಗಿ ಪ್ರಿನ್ಸಿಪಲ್ ಹತ್ರ ಕೊಡ್ತೀನಿ, ನಾನ್ ಮೆರಿಟ್ಸ್ ಪಾಯಿಂಟ್ ನ ಎತ್ಕೊಂತೀನಿ, ನೀವ್ ಯಾರು ಯೂನಿಫಾರ್ಮ್ ಹಾಕಿಲ್ಲ ಅಂತ ಹೇಳ್ತಾಳೆ. ಇದೆಲ್ಲ ಹಂಗೆ ಬರ್ಕೊಂಡ್ ಮಾತಾಡ್ತಾ ಇರ್ಬೇಕಾದ್ರೆ ಇನ್ನೊಂದ್ ಹುಡುಗ ಬಂದ್ ಹೇಳ್ತಾನೆ, ನಿನ್ಗೆ ಡಿಮೆರಿಟ್ಸ್ ಪಾಯಿಂಟ್ ಕಡಿಮೆ ಆಗ್ಬೇಕಂದ್ರೆ ಬಾ ಹೋಗಿ ಕ್ಲೀನ್ ಮಾಡೋಣ ಅಂತ. ವಾಲಂಟಿಯರ್ ಆಗಿ ಹೋಗಿ ಕ್ಲೀನ್ ಮಾಡಿದ್ರೆ ಡಿಮೆರಿಟ್ ಪಾಯಿಂಟ್ಸ್ ನ ಕಡಿಮೆ ಮಾಡ್ತಾರೆ ಅಂತ. ಹೀರೋಯಿನ್ ಮತ್ತೆ ಹುಡುಗ ಹೋಗ್ಬಿಟ್ಟು ಇಬ್ರು ಕ್ಲೀನ್ ಮಾಡ್ತಾ ಇರ್ತಾರೆ. ಅವ್ನಂತ ಅಯ್ಯೋ ತುಂಬಾ ಬಿಸ್ಲಾಗಿದೆ, ನಾನ್ ಕ್ಲಾಸ್ಗೆ ಹೋಗ್ತೀನಿ ಅಂತ. ಅದೇ ಟೈಮ್ಗೆ ಸಾಂಗ್ ಆ ಜಾಗಕ್ಕೆ ಬಂದು ಇಬ್ರಿಗೂ ಜ್ಯೂಸ್ ಕೊಡ್ತಾನೆ. ನೀನ್ ಯಾಕೋ ಜ್ಯೂಸ್ ಕೊಡ್ತಾ ಇದೀಯ ಅಂದಾಗ ಅವನಂತಾನೆ, ಏನಿಲ್ಲ ಇಬ್ರು ಪಾಪ ಬಿಸ್ಲಲ್ಲಿ ಈ ತರ ಒಣಗ್ತಾ ಇದೀರಾ ಅಂತ, ಕೂಲ್ ಆಗ್ಲಿ ಅಂತ ತಂದ್ಕೊಟ್ಟೆ ಅಂತ ಮಾತಾಡ್ಕೊಳ್ತಾರೆ. ಆಗ ಸಾಂಗ್ ಹೇಳ್ತಾನೆ, ಸರಿ ನಾನು ಹೋಗಿ ಪ್ರಿನ್ಸಿಪಲ್ ಹತ್ರ ಮಾತಾಡ್ತೀನಿ, ಇಬ್ರಿಗೂ ಸ್ವಲ್ಪ ಡಿಮೆರಿಟ್ಸ್ ಪಾಯಿಂಟ್ ಕಡಿಮೆ ಮಾಡಕ್ ಹೇಳ್ತೀನಿ ಅಂತ. ಅದಾದ್ಮೇಲೆ ಕ್ಲಾಸ್ ಅಲ್ಲಿ ತೋರಿಸ್ತಾರೆ ಕ್ರಿಯೇಟಿವಿಟಿ ಪೀರಿಯಡ್ ಇರುತ್ತೆ. ಇದರಲ್ಲಿ ಮಕ್ಳು ಏನಾದ್ರು ಕ್ರಿಯೇಟಿವ್ ಆಗಿ ಮಾಡಿದ್ರೆ ಹೇಳ್ಬೇಕು, ಈಗ ಕವಿತೆ ಬರೆಯೋದು ಅಥವಾ ಏನಾದ್ರು ಸಾಂಗ್ ಆಡೋದು ಆತರ. ಹೀರೋಯಿನ್ ಕೂಡ ಹೋಗಿ ಅವಳು ಬರ್ದಿರೋ ಒಂದು ಕಾಮಿಕ್ ನ ಓದ್ತಾಳೆ. ಅದ್ರಲ್ಲಿ ಆ ಬ್ಲಾಕ್ ಕಲರ್ ಹುಡಿ ಹಾಕೊಂಡಿರೋ ಬಗ್ಗೆನೆ ಬರ್ದಿರೋದು. ಎಲ್ಲ ಹೇಳಿದಾದ್ಮೇಲೆ ಲಾಸ್ಟ್ ಅಲ್ಲಿ ಹೇಳ್ತಾಳೆ, ನಿನ್ನ ಸುಮ್ನೆ ಬಿಡೋದಿಲ್ಲ ಅಂತ. ಅದಕ್ಕೆ ಸ್ಟ್ರಿಕ್ಟ್ ಆಗಿರೋ ಸರ್ ಕೂಡ ಈಗ ಗುರಾಯಿಸ್ಕೊಂಡ್ ನೋಡ್ತಾರೆ. ಅದಾದ್ಮೇಲೆ ಸರ್ ಅಲ್ಲಿಂದ ಹೊರಟೋಗ್ತಾರೆ. ಈಗ ಇವ್ರು ಕ್ಲಾಸ್ ಟೀಚರ್ ಮಿಸ್ಟರ್ ಕಿಮ್ ಇದಾರಲ್ವಾ, ಅವ್ರು ಬಂದು ಎಲ್ಲಾ ಕ್ಲಾಸ್ ರೂಮ್ ಕೀಸ್ ನಾನು ಸಾಂಗ್ ಹತ್ರ ಕೊಟ್ಬಿಟ್ಟು ಹೋಗ್ತಾರೆ. ಹೀರೋಯಿನ್ ಕೇಳ್ತಾಳೆ, ಏನಕ್ಕ ಸರ್ ಎಲ್ಲಾ ಕೀಸು ನಿನ್ನ ಹತ್ರ ಕೊಟ್ರು ಅಂದಾಗ, ನಂಗೆ ಸ್ವಲ್ಪ ಕೆಲಸ ಇದೆ, ಎಲ್ಲಾ ಕ್ಲಾಸ್ ರೂಮ್ ಅಲ್ಲಿ ಹೋಗಿ ಬುಕ್ಸ್ ಎತ್ಕೋಬೇಕು ಅಂತ ಹೇಳ್ತಾನೆ. ಇದರಿಂದ ಅವಳಿಗೆ ಏನೋ ಡೌಟ್ ಆಗುತ್ತೆ. ಅದಾದ್ಮೇಲೆ ಅವ್ನ ಕ್ಲಾಸ್ ಇಂದ ಹೊರಗಡೆ ಹೋದ್ರೆ ಅವನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಎಲ್ಲಿ ಹೋಗ್ತಿದ್ದ ನೀನು ಅಂತ. ಮೋಸ್ಟ್ಲಿ ಇವನೇನಾದ್ರೂ ಬ್ಲಾಕ್ ಹುಡಿ ಹಾಕೊಂಡಿರೋನ್ ಇರ್ಬೋದಾ ಅಂತ. ಆತರ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೇ ಎದುರುಗಡೆ ಅವ್ರ ಗರ್ಲ್ ಫ್ರೆಂಡು ಇರ್ತಾಳೆ. ಅವಳಂಗೆ ಅವನ ಕೈ ಹಿಡ್ಕೊಂಡು ಹೇಳ್ದು ಇಬ್ರು ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ತಾ ಇರ್ತಾರ. ಇದನ್ನ ಅವಳಂಗೆ ಬಚ್ಚಿಟ್ಕೊಂಡು ಏನ್ ಮಾಡ್ತಿದಾರೆ ಇವ್ರು ಅಂತ ಬಗ್ಗಿ ನೋಡ್ತಾ ಇರ್ತಾಳೆ. ಇದೇ ಟೈಮ್ಗೆ ಹೀರೋ ಬರ್ತಾನೆ, ಏನೇ ಮಾಡ್ತಾ ಇದೆಯಾ ಇಲ್ಲಿ ಅಂತ. ಅವನಂಗೆ ಬಗ್ ನೋಡಿದ್ನು, ಈ ಕೆಲಸ ಕೂಡ ಮಾಡ್ತೀಯ ನೀನು ಅಂತಾನೆ. ಅದಾದ್ಮೇಲೆ ಅವತ್ ನೈಟ್ ಹೀರೋಯಿನ್ ಅವ್ರ ಮನೇಲಿ ತೋರಿಸ್ತಾರೆ. ಅವಳು ತುಂಬಾ ಸಿನ್ಸಿಯರ್ ಆಗಿ ಡ್ರಾಯಿಂಗ್ ಮಾಡ್ತಾ ಇರೋದ್ರಿಂದ ಅವ್ರ ಅಮ್ಮ ಬಂದ್ ಹೇಳ್ತಾರೆ, ಸುಮ್ನೆ ಅವಾಗ ಹೋಗಿ ಡೋರ್ ನ ಓಪನ್ ಮಾಡಿ ಅವಳನ್ನು ಡಿಸ್ಟರ್ಬ್ ಮಾಡಬೇಡಿ ಅಂತ. ಸ್ಲೋ ಆಗಿ ಅವರಪ್ಪ ಡೋರ್ ಓಪನ್ ಮಾಡ್ಕೊಂಡೋಗಿ ಅವಳಿಗೆ ನೀರೋ ಜ್ಯೂಸ್ ಕೊಟ್ಬಿಟ್ಟು ಬರ್ತಾರೆ. ಅದಾದ್ಮೇಲೆ ಅವ್ರ ಅಮ್ಮ ಹೋಗಿ ಏನೋ ಸ್ನಾಕ್ಸ್ ಕೊಡ್ತಾರೆ. ಇನ್ ಸ್ವಲ್ಪ ಹೊತ್ತಿಗೆ ಅವ್ರ ತಮ್ಮ ಡೋರ್ ಓಪನ್ ಮಾಡ್ಕೊಂಡು ಹೋಗೋದನ್ನ ನೋಡ್ಬಿಟ್ಟು ಅವ್ಳು ಟೆನ್ಷನ್ ಆಗ್ಬಿಡ್ತಾಳೆ. ಎಷ್ಟೊತ್ತಿ ನೀವು ಬಂದು ಡೋರ್ ಓಪನ್ ಮಾಡಿ ನಂಗೆ ಡಿಸ್ಟರ್ಬ್ ಮಾಡ್ತೀರಾ ಅಂದಾಗ ಅವ್ನ್ ಸ್ವಲ್ಪ ದುಡ್ಡನ್ನ ಕೊಟ್ಬಿಟ್ಟು ಕಾಂಪಿಟೇಷನ್ ಅಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡು ಅಂತ ಹೇಳ್ತಾನೆ. ಈಗ ಹಂಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಹೀರೋಯಿನ್ ಫ್ರೆಂಡ್ ಕುತ್ಕೊಂಡಿರ್ಬೇಕಾದ್ರೆ ಗಿಟಾರಿಸ್ಟ್ ಬರ್ತಾನೆ. ಆಗ ಇವಳು ಫೋನ್ ಅಲ್ಲಿ ಆ ಇಶ್ಯೂ ಅನ್ನೋ ಒಬ್ಬನ್ ಕೆ ಪಾಪ್ ಐಡಲ್ ಗೆ ಇವಳು ತುಂಬಾ ದೊಡ್ಡ ಫ್ಯಾನ್. ಅದನ್ನ ನೋಡ್ತಾ ಇರ್ಬೇಕಾದ್ರೆ ಅವ್ನ್ ಬಂದು ಇವನೇನ್ ಚೆನ್ನಾಗಿ ಆಡ್ತಾನೆ ಹಂಗೆ ಹಿಂಗೆ ಅಂತ ಅವ್ನ ಬಗ್ಗೆ ಸ್ವಲ್ಪ ಕೇವಲವಾಗಿ ಅಂದಿದ ತಕ್ಷಣ ಅವಳು ಟೆನ್ಷನ್ ಆಗ್ಬಿಡುತ್ತೆ. ಸಾಕ್ ಬಾಯ್ ಮುಚ್ಚೋ, ನಿನ್ಗಿಂತ ಅವ್ನ್ ಚೆನ್ನಾಗಿ ಆಡ್ತಾನೆ ಅಂತ. ಅದಾದ್ಮೇಲೆ ಈಗ ಕ್ಲಾಸ್ ಅಲ್ಲಿ ತೋರಿಸ್ತಾರೆ ಸಿವಿಲ್ ಸರ್ವಿಸ್ ಎಕ್ಸಾಮ್ ಇರೋದ್ರಿಂದ ಹೀರೋನ್ ಅವ್ರ ಫ್ರೆಂಡ್ ಬಂದು ಒಂದು 3 days ಇರೋದಿಲ್ವಂತೆ. ಅದಕ್ಕೆ ಹೀರೋನ್ ಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಅದೇ ಟೈಮ್ ಅಲ್ಲಿ ಒಬ್ಬ ನ್ಯೂ ಸ್ಟೂಡೆಂಟ್ ಸ್ಕೂಲ್ ಬಂದಿದ್ದಾನೆ ಅಂತ ಕರ್ಕೊಂಡ್ಬಂದು ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಬಂದಿರೋದು ಬೇರೆ ಯಾರು ಅಲ್ಲ, ಆ ಕೆ ಪಾಪ್ ಸಿಂಗರ್. ಅವನನ್ನ ನೋಡಿದ ತಕ್ಷಣ ಹೀರೋಯಿನ್ ಫ್ರೆಂಡ್ ಗೆ ಸಖತ್ ಶಾಕ್ ಮತ್ತೆ ಸಖತ್ ಖುಷಿ ಆಗ್ಬಿಡುತ್ತೆ. ಅದಾದ್ಮೇಲೆ ಹೀರೋಯಿನ್ ಗೆ ಇವತ್ತು ಕಾಂಪಿಟೇಷನ್ ಇರೋದ್ರಿಂದ ಸ್ಕೂಲ್ ಇಂದ ಹೊರಡ್ಬೇಕಾದ್ರೆ ಹೀರೋ ಬರ್ತಾನೆ. ಟ್ಯೂಬ್ಲೈಟ್ ಹೋಗ್ಬಿಟ್ಟು ಸೂಪರ್ ಆಗಿ ಪರ್ಫಾರ್ಮ್ ಮಾಡ್ಬಿಟ್ ಬಾ, ಇಲ್ಲಾಂದ್ರೆ ಕಾಲೇಜ್ಗೆ ಜಾಯ್ನ್ ಆಗಕ್ಕಾಗಲ್ಲ ಅಂದಾಗ ಇವಳು ಅಂತಾಳೆ, ಇನ್ನು ಟ್ಯೂಬ್ಲೈಟಾ, ನೀನ್ ಎಲ್ಲಾರು ಇದೇ ತರ ಗೇಲಿ ಮಾಡ್ತೀಯ ಅಂದಾಗ ಅವನಂಗೆ ನೋಡಿದವನು, ಇಲ್ಲ ಬರೀ ಟ್ಯೂಬ್ಲೈಟ್ಸ್ ನ ಮಾತ್ರ ನಾನ್ ಗೇಲಿ ಮಾಡೋದು ಅಂತಾನೆ. ಅದಾದ್ಮೇಲೆ ಸರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾನೆ. ಇವಳು ಹೋಗಿ ಸೈಕಲ್ ಎತ್ತಿದ್ರೆ ಸೈಕಲ್ ರಿಪೇರ್ ಆಗಿರುತ್ತೆ. ಅವ್ನ್ ಬೈತಾನೆ, ಈ ಡಬ್ಬಾ ಸೈಕಲ್ ನಾಕೊಂಡು ನೀನ್ ಹೆಂಗಲ್ಲಿ ಹೋಗಿ ಸೇರ್ತೀಯಾ, ಸರಿ ಬಸ್ಸಲ್ಲಿ ಹೊಟ್ಟೋಗು ಅಂದಾಗ ಅವಳುನು ನಾನ್ ಬಸ್ಸಲ್ಲೆಲ್ಲ ಹೋಗಕ್ಕಾಗಲ್ಲ ಅನ್ಕೊಂಡಂಗೆ ಹೆಲ್ಮೆಟ್ ಎತ್ಕೊಂಡ್ ಗಾಡಿ ಹತ್ರ ಬರ್ತಾಳ. ಅವ್ನ್ಗೆ ಅರ್ಥ ಆಗೋಯ್ತು, ನನ್ ಕೈಲಾಗಲ್ಲ, ನನ್ಗೆ ಇಂಪಾರ್ಟೆಂಟ್ ವರ್ಕ್ ಇದೆ ಅಂದಾಗ, ಪ್ಲೀಸ್ ಕಣೋ ಪ್ಲೀಸ್ ನನ್ನ ಕರ್ಕೊಂಡೋಗ್ ಬಿಡು ಅಂದಾಗ, ಏನು ಹೋಗೋ ಬರೋ ಅಂತೀಯ ಅಂದಾಗ, ಸರ್ ಪ್ಲೀಸ್ ಸರ್ ನನ್ನ ಕರ್ಕೊಂಡೋಗ್ ಬಿಡಿ ಸರ್ ಅಂದಾಗ, ಸರಿ ಆಯ್ತು ಅಂತ ಅವನೇ ಕರ್ಕೊಂಡೋಗ್ ಬಿಡ್ತಾನೆ. ಆದ್ರೆ ಅವಳು ಅಲ್ಲಿಂದ ಹೋಗೋ ಅರ್ಜೆಂಟ್ ಅಲ್ಲಿ ತಲೆ ಮೇಲೆ ಹೆಲ್ಮೆಟ್ ಕೂಡ ತೆಗಿದೆ ಹೋಗ್ತಾಳೆ. ಆಮೇಲೆ ಇವನೇ ಮೆಸೇಜ್ ಮಾಡ್ತಾನೆ, ಫಸ್ಟ್ ತಲೆ ಮೇಲೆ ಹೆಲ್ಮೆಟ್ ನ ತೆಗಿ ಅಂತ. ಅದಾದ್ಮೇಲೆ ಕ್ಲಾಸ್ ಅಲ್ಲಿ ಯುವಿ ಅಂತ ಒಂದು ಹುಡುಗಿ ಇದ್ಲಲ್ಲ, ಕೂಗಾಡ್ತಾ ಇರ್ತಾಳಲ್ಲ, ಅವಳು ಹೋಗ್ಬಿಟ್ಟು ಕೇಳ್ತಾಳೆ, ನನ್ನ ಹೆಸರನ್ನ ಯಾರ್ ಸರ್ ಡಿಮೆರಿಟ್ ಪಾಯಿಂಟ್ಸ್ ಹಾಕಿದ್ದು ಅಂತ ಕೇಳಿದಾಗ ಅಲ್ಲಿರೋರು ಯಾರು ಆನ್ಸರ್ ಮಾಡಲ್ಲ, ಇಲ್ಲ ಅದೆಲ್ಲ ಹೇಳಕ್ಕಾಗಲ್ಲ ಅಂತಾರೆ. ಆದ್ರೆ ಲೇಡಿ ಟೀಚರ್ ಮಾತ್ರ ಹೀರೋಯಿನ್ ಹಾಕೊಟ್ಬಿಡ್ತಾರೆ. ಅವಳಿಂದಾನೇ ಇದೆಲ್ಲ ಆಗಿದ್ದು. ಅವಳಿಗೆ ಡಿಮೆರಿಟ್ಸ್ ಪಾಯಿಂಟ್ಸ್ ಜಾಸ್ತಿ ಇರೋದ್ರಿಂದ ಮೆರಿಟ್ಸ್ ಪಾಯಿಂಟ್ಸ್ ಬರ್ಬೇಕು ಅಂತ ಪ್ರಿನ್ಸಿಪಲ್ ಇತರ ಕೆಲಸನ ಮಾಡಿದ್ದಂದಿದ ತಕ್ಷಣ ಆದ್ರೆ ಕ್ಲಾಸ್ ಟೀಚರ್ ಮಿಸ್ಟರ್ ಕಿಮ್ ಇರ್ತಾರಲ್ಲ, ಅವಳೇನು ಕಾರಣ ಅಲ್ಲ ಅಂತ ಹೇಳ್ತಾರೆ. ಆಗ ಲೇಡಿ ಟೀಚರ್ ಮತ್ತೆ ಹೇಳ್ತಾರೆ, ಅವಳೇ ಈ ತರ ಒಂದು ಐಡಿಯಾನ ಕೊಟ್ಟಿರೋದು, ಈ ಮೆರಿಟ್ಸ್ ಪಾಯಿಂಟ್ ತರೋದು ಡಿಮೆರಿಟ್ ಪಾಯಿಂಟ್ ತರೋದೆಲ್ಲ ಇವಳಿಂದಾನೇ ಆಗಿದ್ದು ಅಂದಾಗ ಪಿಟಿ ಸರ್ ಹಂಗೆ ನೋಡ್ತಾರೆ. ಫಸ್ಟ್ ಅವ್ರಿಗೆ ಟೀಚರ್ ಅಂದ್ರೆ ಆಗಲ್ಲ, ಸೊಳ್ಳೆಗಳು ಜಾಸ್ತಿ ಅಪ್ಪ ಇಲ್ಲಿ ಅಂತ ಹಂಗೆ ಹೊಡ್ಕೊಂತಾರೆ. ಅದಾದ್ಮೇಲೆ ಇವಿಗೆ ಅರ್ಥ ಆಯ್ತು ಇದೆಲ್ಲ ಹೀರೋಯಿನ್ ಮಾಡಿರೋ ಕೆಲಸನೇ ಅಂತ. ಸ್ಟ್ರೇಟ್ ಆಗಿ ಕ್ಲಾಸ್ ಹೋದವಳು ಹೀರೋಯಿನ್ ಬೈತಾಳೆ. ಅದರಿಂದ ಅಲ್ಲಿರೋರ್ಗೆಲ್ಲ ಅರ್ಥ ಆಗ್ಬಿಡುತ್ತೆ ಈ ತರ ಒಂದು ರೂಲ್ಸ್ ತಂದಿರೋದು ಇವಳಿಂದಾನೆ ಅಂತ. ಆಲ್ಮೋಸ್ಟ್ ಸ್ಕೂಲ್ ಪೂರ್ತಿನೇ ಸ್ಪ್ರೆಡ್ ಆಗ್ಬಿಟ್ಟಿರುತ್ತೆ. ಇವಳು ಪಾಡಿಗಳು ಆಚೆ ಕೂತಿರ್ಬೇಕಾದ್ರೆ ಕೂಡ ಸ್ವಲ್ಪ ಸೀನಿಯರ್ ಬಾಯ್ಸ್ ಎಲ್ಲ ಬಂದು ಅವಳನ್ನ ಟೀಸ್ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಕರೆಕ್ಟ್ ಆಗಿ ಹೀರೋ ಬಂದು ಅವ್ರ ಕೈಲಿರೋ ಬುಕ್ ನ ಕಿತ್ಕೊಂಡು, ಯಾಕ್ರೋ ನಿಮ್ಗೆಲ್ಲ ತಿಂದುಕೊಬ್ಬ, ಯಾಕೆ ಹುಡುಗಿನ ಸುಮ್ನೆ ಹಿಂಸೆ ಕೊಡ್ತಾ ಇದ್ದೀರಾ ಅಂದಾಗ ಅವ್ರು ನೋಡಿ ಬೆದರ್ಸ್ತಾರೆ. ಇರಿ ನಿಮ್ ಬಗ್ಗೆನೆ ಪ್ರಿನ್ಸಿಪಲ್ ಹತ್ರ ಕೊಟ್ಟು ಮೆರಿಟ್ ಪಾಯಿಂಟ್ಸ್ ನ ಕಡಿಮೆ ಮಾಡ್ತೀನಿ ಅಂದಾಗ ಹೀರೋ ಹೇಳ್ತಾನೆ, ಹೋಗಿ ಪ್ರಿನ್ಸಿಪಲ್ ಹತ್ರ ಹೇಳ್ತೀರಾ, ಹಂಗಿದ್ರೆ ನಿಮ್ ಮೆರಿಟ್ ಪಾಯಿಂಟ್ಸ್ ಕಡಿಮೆ ಆಗೋದು ಅಂದಾಗ ಆ ಗ್ಯಾಂಗ್ ಅಲ್ಲಿ ಒಬ್ಬ ಅಂತಾನೆ, ಇವನು ಡೈರೆಕ್ಟರ್ ಮಗ ಕಣೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡಾಟೋಗ್ತಾರೆ. ಅದಾದ್ಮೇಲೆ ಹೀರೋನು ಬುಕ್ ಕೊಟ್ಟಾಗ ಅವಳ ಬುಕ್ ನ ತಗೊಂಡು ತುಂಬಾ ಬೇಜಾರ ಕ್ಲಾಸ್ಗೆ ಹೋಗ್ತಾಳೆ. ಅವಳೋಗಿ ಕಬಡ್ ಒಳಗಡೆ ನೋಡೋಷ್ಟ್ರಲ್ಲಿ ಪಾಪ ಕಬಡ್ ಅಲ್ಲಿ ಫುಲ್ ಆಗಿ ತೇವ ಮಾಡಿಟ್ಬಿಟ್ಟಿರ್ತಾರೆ, ಬುಕ್ ಎಲ್ಲ ನೆಂದೋಗಿರುತ್ತೆ. ಅದಾದ್ಮೇಲೆ ಹೋಗಿ ಪ್ರಿನ್ಸಿಪಲ್ ಹತ್ರ ಮಾತಾಡ್ತಾಳೆ, ಸರ್ ನೀವ್ ಹೇಳ್ದಂಗೆ ನಾನು ಅವನ್ನ ಕಂಡಿಡಿದ್ ಬಿಟ್ರೆ ನನಗೆ ಮೆರಿಟ್ ಪಾಯಿಂಟ್ಸ್ ಕೊಡ್ತೀರಾ ತಾನೆ ಅಂದಾಗ ಆ ಪ್ರಿನ್ಸಿಪಲ್ ಹೇಳ್ತಾರೆ, ನಿನ್ ಕೊಟ್ಟಿರೋ ಟೈಮೇ ಕಡಿಮೆ, ಆದಷ್ಟು ಬೇಗ ಕೆಲಸನ ಮುಗಿಸು ಅಂತ. ಅದಾದ್ಮೇಲೆ ಹೀರೋಯಿನ್ ಅವಳ ಸೈಕಲ್ ಹತ್ರ ಬಂದಾಗ ಹೀರೋ ಕಾಯ್ಕೊಂಡಿರ್ತಾನೆ, ನನಗೇನ್ ಥ್ಯಾಂಕ್ಸ್ ಹೇಳಲ್ವಾ ಅಂದಾಗ
ಅಂದಾಗ ಇವಳು ತುಂಬಾ ಕೋಪದಲ್ಲಿ ಇರ್ತಾಳೇನೋ, ತಿರುಗಿ ನೋಡ್ಬಿಟ್ಟು ಹೇಳ್ತೀನಿ ಒಂದೇ ಸತಿ ಎಲ್ಲ ಥ್ಯಾಂಕ್ಸ್ ಹೇಳ್ತೀನಿ, ಆ ಕಲ್ಪ್ರಿಟ್ ಯಾರು ಅಂತ ಕಂಡಿಡ್ಬಿಟ್ಟು ಹೇಳ್ತೀನಿ ಅಂತಾಳೆ. ಅದಾದ್ಮೇಲೆ ಹೀರೋ ಒಂದ್ ಜಾಗದಲ್ಲಿ ನಿಂತ್ಕೊಂಡು ಅವ್ನ ಕೈಲಿ ಒಂದು ವಾಚ್ ನ ಇಟ್ಕೊಂಡು ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾನೆ. ಆಗ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಆಕ್ಚುಲಿ ಇದಕ್ಕೂ ಮುಂಚೆ ಹೀರೋ, ಸಾಂಗ್ ಮತ್ತೆ ಇನ್ನೊಬ್ಬ ಫ್ರೆಂಡ್, 3 ಜನ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಅದನ್ನೆಲ್ಲ ನೆನ್ಸ್ಕೊಂಡು ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾನೆ. ಇನ್ನೊಂದ್ ಕಡೆ ಹೀರೋಯಿನ್ ಮೈನ್ ರೋಡ್ ಅಲ್ಲಿ ಹೋಗಿ ಒಂದು ಹೂ ಬೊಕ್ಕೆನ ಇಟ್ಬಿಟ್ಟು ಸ್ವಲ್ಪ ಹೊತ್ತಲ್ಲಿ ಪ್ರೇಯರ್ ಮಾಡ್ಬಿಟ್ಟು ಬರ್ತಾಳೆ. ಅದಾದ್ಮೇಲೆ ಹೀರೋ ಕೂಡ ಗಾಡಿ ತಗೊಂಡವ್ರ ಮನೆಗೆ ಹೋದಾಗ ಹೀರೋರಪ್ಪ ನೋಡ್ಬಿಟ್ಟು ಬೈತಾರೆ, ನಿಂಗೆ ಎಸತಿ ಹೇಳಿದಿನ ಗಾಡಿ ಎತ್ಬೇಡ ಅಂತ, ಮತ್ತೆ ಮತ್ತೆ ಎತ್ತಿ ಅಂದಾಗ ಇವ್ನ ಅಂತಾನೆ, ನಾನು ನಿಮ್ಗೆ ಹೇಳ್ದೆ ನಿಮ್ಮನ್ನ ಚೇಂಜ್ ಮಾಡ್ಕೊಳ್ಳಿ ಅಂತ, ನೀವ್ಯಾಕೆ ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದಾಗ ಅವ್ರು ಹೇಳ್ತಾರೆ, ಅಂತ ಕನ್ಸೇನಾದ್ರು ಇದ್ರೆ ನಿನ್ಗೆ ಬಿಟ್ಬಿಡು, ನಾನು ಚೇಂಜ್ ಮಾಡ್ಕೊಳ್ಳಲ್ಲ ಅಂದಾಗ ಇವ್ನ ಅಂತಾನೆ, ನಾನೇನೋ ದೊಡ್ಡದಾಗ ಒಂದ್ ವಿಷಯನ ಮಾಡ್ತಾ ಇದೀನಿ, ಅದು ಸಕ್ಸಸ್ ಆಗ್ಲಿ ಆಮೇಲೆ ನಿಮ್ಗಿದೆ ಅಂತ ಬೈದ್ಬಿಟ್ಟು ಹೋಗ್ತಾನೆ. ಈಗ ಹಂಗೆ ಕ್ಲಾಸ್ಗೆ ಹೋಗಿ ನೋಡಿದಾಗ ಅವ್ನ್ ಬ್ಯಾಗ್ ಕೆಳಗಡೆ ಬಿದ್ದಿರುತ್ತೆ. ಈಗ ಬ್ಯಾಗ್ ಒಳಗಡೆ ವಾಚ್ ಕೂಡ ಕೆಳಗಡೆ ಬಿದ್ದಿರುತ್ತೆ. ನೋಡಿದ್ರೆ ವಾಚ್ ಹೊಡೆದೋಗಿರುತ್ತೆ. ಇವ್ನ್ ಸಕ್ಕತ್ ಟೆನ್ಷನ್ ಆಗ್ಬಿಡ್ತಾನೆ. ಹಂಗೆ ಅಲ್ಲಿರೋ ಚೇರ್ ನ ಎತ್ತಿ ಹೊಡಿತಾನೆ ನೋಡಿ. ಆ ಕಡೆ ಎಲ್ಲರೂ ಭಯ ಪಟ್ಬಿಡ್ತಾರೆ. ಒಬ್ನೇ ಕೂಗಾಡ್ತಾ ಇರ್ತಾನೆ, ಯಾರ್ ನನ್ ವಾಚ್ ನ ಎತ್ತಿ ಕೆಳಗಡೆ ಹಾಕಿದ್ದು, ಮರ್ಯಾದೆಗೆ ಹೇಳ್ಬಿಡಿ ಅಂತ. ಇದನ್ನೆಲ್ಲ ನೋಡ್ತಿರೋ ಸಾಂಗ್ ಗೆ ಟೆನ್ಷನ್ ಆಗ್ಬಿಡುತ್ತೆ. ಸೈಲೆಂಟ್ ಆಗಿ ಇರ್ತೀಯ ಇಲ್ವಾ ನೀನು ಅಂತ. ಆದ್ರೆ ಹೀರೋ ಇದನ್ನ ಕೇಳಿಸ್ಕೊಳ್ದೆ ಕೂಗಾಡ್ತಾ ಇರೋದನ್ನ ನೋಡ್ಬಿಟ್ಟು ಅವ್ನಿಗೆ ಟೆನ್ಷನ್ ಆಗ್ಬಿಡುತ್ತೆ. ಎಲ್ಲರೂ ಕ್ಲಾಸ್ ಬಿಟ್ಟು ಹೊರಗಡೆ ಹೋಗಿ ಅಂತ ಹೀರೋ ಅಂದ್ರೆ ಸಾಂಗ್ ಎಲ್ಲರೂ ಇಲ್ಲೇ ಇರಿ ಅಂತಾನೆ. ಆದ್ರೆ ಹೀರೋ ಜೋರಾಗಿ ಒಂದ್ ಸೌಂಡ್ ಕೊಡುತ್ತೆ ನೋಡಿ, ಎಲ್ಲರೂ ಆಚೆ ಹೋಗಿ ಅಂತ. ಸೊ ಎಲ್ಲರೂ ಆಚೆ ಹೊಟ್ಟೋಗ್ತಾರೆ. ಆದ್ರೆ ಇವರಿಬ್ರು ಜಗಳ ಮಾಡ್ಕೊಂತಾರೆ ಅಂತ ಹೀರೋಯಿನ್ ಹೆಂಗೋ ಸಮಾಧಾನ ಮಾಡ್ಬೇಕು ಅಂತ ನೋಡ್ತಾಳೆ. ಆದ್ರೆ ಕ್ಲಾಸ್ ಅಲ್ಲಿರೋ ಒಂದ್ ಹುಡುಗ, ನೀನೇನ್ ಮಾಡ್ತಾ ಇದೀಯಲ್ಲಿ, ಬಾ ನಾವು ಫಸ್ಟ್ ಆಚೆ ಹೊಟ್ಟೋಗೋಣ ಅಂತ ಅವಳ ಕೈ ಹಿಡ್ಕೊಂಡು ಆಚೆ ಕರ್ಕೊಂಡು ಹೊಟ್ಟೋಗ್ತಾನೆ. ಸಾಂಗ್ ಹೇಳ್ತಾನೆ, ನಿನ್ ಕೈಲಿರೋ ಕಸನ್ ಎತ್ಕೊಂಡೋಗ್ ಫಸ್ಟ್ ಬಿಸಾಕು, ಅದರಿಂದ ನೀನ್ ಮಾಡಿರೋದಲ್ಲ ತಪ್ಪು ಅಂತ ಆಗ್ಬಿಡೋದಿಲ್ಲ ಅಂದಿದ ತಕ್ಷಣ ಹೀರೋಗೂ ಟೆನ್ಷನ್ ಆಗ್ಬಿಡುತ್ತೆ. ನಾನ್ ಈಗ್ಲೇ ಕೆಟ್ಟ ಮೂಡಲ್ಲಿ ಇದೀನಿ, ಸೈಲೆಂಟ್ ಆಗಿ ಇದ್ಬಿಡು ಅಂತ. ಆದ್ರೆ ಇಬ್ರು ಆಲ್ಮೋಸ್ಟ್ ಒಳಗಡೆ ಜಗಳ ಆಡ್ತಾ ಇರ್ತಾರೆ. ಹೊರಗಡೆ ಇರೋ ಹೀರೋಯಿನ್ ಅನಿಸ್ತಾ ಇದೆ ಒಳಗಡೆ ಏನೋ ತಪ್ಪಾಗಿ ನಡೀತಿದೆ ಅಂತ. ಇವಳು ಓಡೋಗಿ ನೋಡ್ತಾಳೆ. ನೋಡಿದ್ರೆ ಸರಿಯಾಗಿ ಓಡ್ಕೊಂಡು ಇಬ್ರಿಗೂ ರಕ್ತ ಬರ್ತಾ ಇರುತ್ತೆ. ಇಲ್ಲಿಗೆ ಎಪಿಸೋಡ್ ಮುಗಿತಾ ಇದೆ. ತುಂಬಾ ಚೆನ್ನಾಗಿತ್ತಲ್ವಾ? ಇದೇ ತರ ಎಪಿಸೋಡ್ ನ ಕಂಟಿನ್ಯೂಸ್ ಆಗಿ ನೋಡಕ್ಕೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಮತ್ತೆ ನಿಮ್ಮನ್ನ 4th ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.